ನಮಸ್ಕಾರ ವೀಕ್ಷಕರೇ, ನಿಮ್ಮ ಬಿಲಿಯನರ್ ಬಾಬು ಮಾಡೋ ಅಂತ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ನಾವು ಬಂದಿರೋದು ರಾಮಾಯಣ ಕಾಲಕ್ಕೆ ನಂಟಿರೋ ಅಂಥ ಒಂದು ಊರು. ಸೀತಾ ಮಾತೆನ ರಾವಣ ಅಪಹರಿಸಿದಂಥ ಟೈಮಲ್ಲಿ ರಾವಣನಿಗೆ ಒಂದು ಪಕ್ಷಿ ಅವನ ಹತ್ರ ಹೋರಾಟ ಮಾಡಿದ ಸಮಯದಲ್ಲಿ ರಾವಣ ಅದರ ರೆಕ್ಕೆನ ಕಟ್ ಮಾಡ್ತಾನೆ. ಆ ಟೈಮಲ್ಲಿ ರಾಮ ಬರ್ತಾನೆ ಅಂತ ಕಾಯ್ಕೊಂಡು ಅದೇ ರೋಡಲ್ಲಿ ರಾಮ ಬರಬೇಕಾದ್ರೆ ಈ ಥರ ಹೇಳ್ತಂತೆ, ರಾವಣ ಸೀತೆನ ಅಪಹರಿಸ್ಕೊಂಡು ಹೋಗಿದ್ದಾನೆ ಅಂತ. ಆ ಟೈಮಲ್ಲಿ ರಾಮ ಅದನ್ನು ತಪ್ಪಿಕೊಂಡು ಆ ಪಕ್ಷಿನ ಎದ್ದೇಳು ಪಕ್ಷಿ ಅಂತ ಹೇಳಿದ್ದಾನೆ. ಆ ಊರೇ ಇವತ್ತು ಆಂಧ್ರದ ಲೇಪಾಕ್ಷಿ. ನಾವು ಈ ಲೇಪಾಕ್ಷಿಗೆ ಬಂದಿದ್ದೀವಿ. ಬನ್ನಿ, ನಿಮಗೆ ಇದ್ರ ಮಾಹಿತಿ ಕೊಡ್ತಾ ಇಲ್ಲೆಲ್ಲ ಇರೋಂಥ ಜಾಗನ ನಾನು ನಿಮಗೆ ತೋರಿಸ್ತೀನಿ. ಬೆಟ್ಟದ ಮೇಲ್ಗಡೆ ಹೋಗೋಕ್ಕೆ 10 ರೂಪೀಸು ಟಿಕೆಟ್ ತೊಗೊಂಡು ಮೇಲೆ ಹತ್ತಬೇಕು. ಮೇಲೆ ಯಾವ ಥರ ಇದೆ ಬನ್ನಿ ನೋಡೋಣ. ನೋಡಿ ಸ್ನೇಹಿತರೆ, ಬೆಟ್ಟದ ಮೇಲೆ ಜಟಾಯು ಪಕ್ಷಿನ ನಿರ್ಮಾಣ ಮಾಡಿದ್ದಾರೆ. ನೋಡ್ಬೋದು ನೀವು ಇಲ್ಲೆಲ್ಲ. ಅವತ್ತು ರಾಮನಿಗೆ ಆ ಜಟಾಯು ಹೆಲ್ಪ್ ಮಾಡಿತ್ತು. ಅದರ ನೆನಪಿಗೋಸ್ಕರ ಇಲ್ಲಿ ಈ ಥರ ಜಟಾಯು ಪಕ್ಷಿನ ಸ್ಥಾಪನೆ ಮಾಡಿದ್ದಾರೆ. ನೋಡ್ಬೋದು, ಇದು ಬಂದು ಪಾದ ಇದೆ ಇಲ್ಲಿ. ನೋಡ್ಬೋದು ನೀವು ಪಾದನ. ಈ ಸೀತಾಮಾತೆದು ಪಾದ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ದೊಡ್ಡದಾಗಿದೆ. ಇನ್ನು ಕೆಳಗಡೆ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗಿ ನಿಮಗೆಲ್ಲ ತೋರಿಸ್ತೀನಿ. ಬೆಟ್ಟದ ಮೇಲೆ ಒಂದು ಮಂಟಪನೂ ಇದೆ, ಚಿಕ್ಕದಾಗಿ ನಿರ್ಮಾಣ ಮಾಡಿದ್ದಾರೆ. ನೋಡ್ರಿ, ಕಲ್ಲಿನ ಮಂಟಪ ಇದು. ಇಲ್ಲಿಂದ ಕೆಳಗಡೆ ಹೋಗಬೇಕು. ಎಲ್ಲ ಕಬ್ಬಿಣದ್ದು ಸ್ಟೆಪ್ಸ್ ಹಾಕಿದ್ದಾರೆ. ಕೆಳಗಡೆ ಹೋಗಿ ನಂದಿ ಹತ್ರ ನಿಮಗೆ ತೋರಿಸಿ ನಂತರ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿವರಣೆ ಕೊಡ್ತೀನಿ. ನೋಡ್ರಿ, ಕೆಳಗಡೆಯಿಂದ ಈ ಥರ ಕಾಣಿಸುತ್ತೆ ಪಕ್ಷಿ. ಮೇಲ್ಗಡೆಗಿನ್ನ ಕೆಳಗಡೆಯಿಂದನೇ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ನೀವು. ನೋಡ್ಬೋದು, ಇಲ್ಲಿ ದೊಡ್ಡದಾದಂಥ ನಂದಿ ವಿಗ್ರಹ ಇದೆ. ಕೆಳಗಡೆ ಇರೋದು ಇದು. ಆಮೇಲೆ ಯಾರಂಗಿಲ್ಲ. ನೋಡ್ಬೋದು, ದೊಡ್ಡ ಕಲ್ಲಿಂದ ಮಾಡಿರೋದು. ಪಾರ್ಕ್ ಸಿಸ್ಟಮ್ ಥರ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ, ಇಲ್ಲೆಲ್ಲ ಕುಂತ್ಕೊಳಕ್ಕೆ.